ರೇವ್ ಪಾರ್ಟಿಯಲ್ಲಿ ಇನ್ನೋರ್ವ ತೆಲುಗು ನಟಿ ಭಾಗಿಯಾಗಿದ್ದಾರೆ. ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ರೇವ್ ಪಾರ್ಟಿಯಲ್ಲಿ ಇನ್ನೋರ್ವ ತೆಲುಗು ನಟಿ ಭಾಗಿಯಾಗಿದ್ದಾರೆ. ಡ್ರಗ್ಸ್ ಪಾರ್ಟಿ ಹಿನ್ನೆಲೆ ಆಶಿರಾಯ್ಗೂ ಸಂಕಷ್ಟ ಎದುರಾಗಿದೆ. ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ನಟಿ ಆಶಿರಾಯ್. ನಾನು ಬರ್ತ್ಡೇ ಪಾರ್ಟಿಗೆ ಅಂತ ಮಾತ್ರ ಹೋಗಿದ್ದೆ. ನಾನು ವಾಸುವನ್ನ ಬ್ರದರ್ ಅಂತ ಕರಿತೇನೆ. ಬರ್ತ್ಡೇ ಬಿಟ್ರೆ ಬೇರೇನೂ ನಡೆದಿತ್ತು ಅಂತ ನನಗೂ ಗೊತ್ತಿಲ್ಲ. ನಾನು ಇನ್ನೂ ಚಿಕ್ಕವಳು, ಪ್ಲೀಸ್ ನಂಗೆ ಸಹಾಯ ಮಾಡಿ. ನಾನು ಇತ್ತೀಚೆಗಷ್ಟೇ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದೇನೆ ಅಂತ ಆಶಿರಾಯ್ ವಿಡಿಯೋ ಮೂಲಕ ಕೇಳ್ಕೊಂಡಿದ್ದಾರೆ. ವಿಡಿಯೋ ಮೂಲಕ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಡ್ರಗ್ಸ್ ಪಾರ್ಟಿ ಹಿನ್ನೆಲೆ ಆಶಿರಾಯ್ಗೂ ಸಂಕಷ್ಟ ಎದುರಾಗಿರುವಂತದ್ದು. ಆದ್ರೆ ಆಶಿರಾಯ್ ವಿಡಿಯೋ ಮೂಲಕ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಬರ್ತ್ಡೇ ಪಾರ್ಟಿಗೆ ಅಂತ ಮಾತ್ರ ಹೋಗಿದ್ದು ಅಂತ ಅವರು ಹೇಳಿದ್ದಾರೆ. I went for birthday party and I called him brother. Okay, అక్కడ బర్త్డే పార్టీ నడుస్తుంది. లోపల అందరు ఏం చేస్తున్నారు ఏంటి, ఐ డోంట్ నో ఎనీథింగ్. సో ప్లీజ్ దయచేసి మీరు అందరూ నన్ను హెల్ప్ చేయండి. నేను ఒక ఆడపిల్ల అండి, ఇప్పుడే ఇండస్ట్రీకి వచ్చినానండి కష్టపడి. ప్లీజ్ హెల్ప్ చేయండి నాకు. థ్యాంక్ యూ. అండ్ నేను లింక్ పెడుతున్నానండి, ప్లీజ్ చూడండి. యూ నో ఎవ్రీథింగ్. ఒకటే అండి, I went for birthday party and I called him brother. Okay, అక్కడ బర్త్డే పార్టీ నడుస్తుంది. లోపల అందరు ఏం చేస్తున్నారు ఏంటి, ఐ డోంట్ నో ఎనీథింగ్. సో ప్లీజ్ దయచేసి మీరు అందరూ నన్ను హెల్ప్ చేయండి. నేను ఒక ఆడపిల్ల అండి, ఇప్పుడే ఇండస్ట్రీకి వచ్చినానండి కష్టపడి. ప్లీజ్ హెల్ప్ చేయండి నాకు. థ్యాంక్ యూ. అండ్ నేను లింక్ పెడుతున్నానండి, ప్లీజ్ చూడండి. యూ నో ఎవ్రీథింగ్. ఒకటే అండి, ರೇವ್ ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನ ಬಳಸಿ ಮಸ್ತಿ ಮಾಡಿದವರು ಇದೀಗ ಮುಖ ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ಬಂದಿದೆ. ನಟ ನಟಿಯರು, ಮಾಡೆಲ್ಗಳು ಹಾಗೂ ಆರ್ಜೆಗಳು ರೇವ್ ಪಾರ್ಟಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಪಾರ್ಟಿಯಲ್ಲಿ ಪೊಲೀಸರು ಅಪಾರ ಪ್ರಮಾಣದ ಮಾದಕ ದ್ರವ್ಯಗಳನ್ನ ವಶಪಡಿಸಿಕೊಂಡಿದ್ದಾರೆ. ಪಾರ್ಟಿಯಲ್ಲಿ ಅವ್ಯಾಹತವಾಗಿ ಡ್ರಗ್ಸ್ ಬಳಸಿರುವುದು ಬೆಳಕಿಗೆ ಬಂದಿದೆ. ರೇವ್ ಪಾರ್ಟಿಯನ್ನ ಗಂಭೀರವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಎಲ್ಲರ ರಕ್ತದ ಮಾದರಿಗಳನ್ನ ಸಂಗ್ರಹಿಸಿದ್ದಾರೆ. ಇನ್ನು ರೇವ್ ಪಾರ್ಟಿಯಲ್ಲಿದ್ದ ನಟಿಯರ ಹೆಸರು ಒಂದೊಂದಾಗಿಯೇ ಹೊರಬರ್ತಿದೆ. ನಟಿ, ನಾನು ರೇವ್ ಪಾರ್ಟಿಯಲ್ಲಿ ಇದ್ದಿದ್ದು ನಿಜ, ಆದ್ರೆ ಅದು ಒಂದು ಬರ್ತ್ಡೇ ಪಾರ್ಟಿ ಆಗಿತ್ತು. ಬರ್ತ್ಡೇ ಪಾರ್ಟಿ ಎಂದೇ ನಾನು ಭಾಗಿಯಾಗಿದ್ದೆ. ಒಳಗೆ ಏನೇನ್ ನಡೀತಿತ್ತು ಅಂತ ನನಗೂ ಗೊತ್ತಿಲ್ಲ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಪ್ಲೀಸ್ ಎಲ್ಲರೂ ನನ್ನನ್ನ ನಂಬಿ ಅಂತ ಹೇಳಿ ನಟಿ ಆಶಿರಾಯ್ ಮನವಿಯನ್ನ ಮಾಡಿದ್ದಾರೆ.